भजे तपस्वाध्याय शुश्रूषा कृष्ण पूजा रतं मुनिं विश्वेशमिष्टतं वन्दे परिव्राट चक्रवर्तिनं श्री गुरुभ्यो नमः। हरिः ओम्। श्रियः पत्ये नित्या गणित गुणमाणिक्य विशद प्रभाजालोल्लासो बहत सकलावद्यतमसे जगज्जन्मस्थेम प्रलय रचनाशील पुरुषे नमो शेषाम्नाय स्मृति हृदय दीप्ताय हृदय येन प्रादुरभावि भूमिवलजे विस्तारि गोसन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वं समनाजि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवतीरनुभावात् क्रीडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् नमः। श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नावान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ 180ನೆಯ ಸುಧಾಮೂಲ ಅದರಲ್ಲಿ ಯಾದುಪತ್ಯ ಟಿಪ್ಪಣಿ ಅದರ ವಿಚಾರವನ್ನು ನೋಡ್ತಾ ಇದ್ವಿ. ಪ್ರತಿಯೊಂದು ಧರ್ಮಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಅಂದ್ರೆ ಅದು ಮನುಷ್ಯ ಆಗ್ಬಹುದು, ಪ್ರಾಣಿಗಳಾಗ್ಬಹುದು, ಅದು ಜಡ ಪದಾರ್ಥ ಆಗ್ಬಹುದು. ಪ್ರತಿಯೊಂದರಲ್ಲೂ ಯಾವ್ದು ಸಮಾನವಾದ ಧರ್ಮ, ಯಾವ್ದು ವಿಶೇಷವಾದ ಧರ್ಮ, ಇದೆಲ್ಲವನ್ನು ತಿಳ್ಕೊಳ್ತಾ ಹೋದ್ರೆ ಆಗ ನಮ್ಮೆಲ್ಲರಿಗಿಂತ ಆ ದೇವರು ವಿಲಕ್ಷಣ ಅನ್ನುವ ಜ್ಞಾನ ಬರುತ್ತೆ. ದೇವರು ಎಂಥವನು, ನಾವೆಂಥವ್ರು, ಹೀಗೆ ಪ್ರತಿಯೊಂದು ವಸ್ತುಗಳ ಬಗ್ಗೆ ಸರಿಯಾದ ಪರಿಚಯ ಆದಾಗ ನಮ್ಗೆ ಮೋಕ್ಷ ಸಿಗತ್ತೆ ಅಂತ ಈ ವಾದವನ್ನು ಮಾಡ್ತಾ ಇದ್ರು. ಅದರಲ್ಲಿ ಯಾದುಪತ್ಯದಲ್ಲಿ ಒಂದು ಸೂತ್ರದ ಅರ್ಥವನ್ನ ಬಿಡಿಸಿದ್ದಾರೆ. ಧರ್ಮ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಅವರ ಸಿದ್ಧಾಂತದಲ್ಲಿ ಅಂದ್ರೆ ವೈಶೇಷಿಕರ ಸಿದ್ಧಾಂತದಲ್ಲಿ ಅಭ್ಯುದಯ, ನಿಶ್ರೇಯಸ್ಸು ಈ ಎರಡಕ್ಕೆ ಏನರ್ಥ? ಅಭ್ಯುದಯ ಅಂದ್ರೆ ಸಾಮಾನ್ಯವಾಗಿ ಸ್ವರ್ಗ ಅಂತ ಅರ್ಥ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ಸ್ವರ್ಗ ಅಂತ ಅರ್ಥ ಅಲ್ಲ. ಧರ್ಮಾಚರಣೆ ಮಾಡಿದಾಗ ಏನ್ ಸಿಗತ್ತೆ ಅಂದ್ರೆ ಅವರ ಸಿದ್ಧಾಂತದ ಪ್ರಕಾರ ಅಭ್ಯುದಯ ಅಂದ್ರೆ ಜ್ಞಾನ, ತತ್ವಜ್ಞಾನಕ್ಕೆ ಅಭ್ಯುದಯ ಅಂತ ಕರೀತಾರೆ. ಇದು ಅವರ ಪ್ರಕಾರ. ಇದು ಅಭ್ಯುದಯ ಅಂದ್ರೆ ಸ್ವರ್ಗ ಅಂತಲ್ಲ, ಅದು ವೇದಾಂತ ಶಾಸ್ತ್ರದಲ್ಲಿ ಹಾಗೆ ಕರೀತಾರೆ. ಆದ್ರೆ ವೈಶೇಷಿಕ ಶಾಸ್ತ್ರದಲ್ಲಿ ಅಭ್ಯುದಯ ಅಂದ್ರೆ ತತ್ವಜ್ಞಾನ. ನಿಶ್ರೇಯಸ್ ಅಂದ್ರೆ ಏನರ್ಥ? ಒಂದು ಪ್ರೇಯಸ್ಸು, ಒಂದು ಶ್ರೇಯಸ್ಸು ಅಂತ ಕೇಳಿರ್ತೀವಿ. ಇಲ್ಲಿ ಪ್ರೇಯಸ್ಸು ಅಥವಾ ನಿಶ್ರೇಯಸ್ಸು ಅಂತ ಅನ್ನೋದು ಇದೆ. ಇಲ್ಲಿ ನಿಶ್ರೇಯಸ್ಸು ಅಂತ ಹೇಳಿದ್ದಾರೆ. ಇದರ ಅರ್ಥ ಅದೇ, ಆತ್ಯಂತಿಕೆ ದುಃಖ ನಿವೃತ್ತಿ, ದುಃಖ ಇನ್ನೊಮ್ಮೆ ಬರಬಾರ್ದು, ಆ ತರಹದ ದುಃಖ ನಿವೃತ್ತಿ. ಇದನ್ನೇ ನಿಶ್ರೇಯಸ್ಸು ಅಂತ ಕರೀತಾರೆ. ಸುಖ ಸಿಗತ್ತೆ ಅಂತ ಅವ್ರು ಬರೀಲಿಲ್ಲ, ದುಃಖ ಪೂರ್ತಿ ಹೋಗತ್ತೆ ಅಂತ ಬರೆದಿದ್ದಾರೆ. ಇಷ್ಟೇ ವೈಶೇಷಿಕ ಸಿದ್ಧಾಂತದಲ್ಲಿ. ಇದು ವ್ಯತ್ಯಾಸ ನಮಗೂ ಅವ್ರಿಗೂ. ಈ ರೀತಿ ಯಾವುದು ನಮಗೆ ತತ್ವಜ್ಞಾನ ಕೊಡೋ ಮುಖಾಂತರ ಮೋಕ್ಷವನ್ನ ನಮಗೆ ತಂದು ಕೊಡುತ್ತೋ ಅದನ್ನ ಧರ್ಮ ಅಂತ ಕರೀತಾರೆ ಅಂತ ಮೇಲ್ನೋಟಕ್ಕೆ ನಮಗೆ ಅರ್ಥ ಸಿಗ್ತಾ ಇದೆ. ಆದ್ರೆ ಈ ವಾಕ್ಯಕ್ಕೆ ಪೂರ್ತಿಯಾಗಿ ಏನರ್ಥ
ಅಂದ್ರೆ ಅದನ್ನ ಬಿಡಿಸ್ತಾರೆ. ಯಾಕಂದ್ರೆ ಧರ್ಮಾಚರಣೆ ಉಳ್ಕೊಳ್ಳೋದು ಅಂದ್ರೆ ಎಲ್ಲಿವರೆಗೂ ಉಳಿಯುತ್ತೆ? ಇವತ್ತು ನಾವು ಒಂದು ಯಾಗ ಮಾಡಿದ್ವಿ, ಇವತ್ತೊಂದು ಸಂಧ್ಯಾವಂದನೆ ಮಾಡಿದ್ವಿ, ಇವತ್ತೊಂದು ದೇವ್ರ ಪೂಜೆ ಮಾಡಿದ್ವಿ, ಇದೇನ್ ಜನ್ಮ ಜನ್ಮಾಂತರಕ್ಕೂ ಬರತ್ತಾ? ಅದ್ ಹೇಗ್ ಬರತ್ ಸಾಧ್ಯ? ಮಾಡೋ 2 ಗಂಟೆ ಪೂಜೆ ಇವತ್ತೇ ಮುಗ್ದೋಯ್ತಲ್ಲ, ನಾಳೆನೆ ಬರಲ್ಲ, ಇವತ್ತೇ ಆಮೇಲೆ ಬರಲ್ಲ. ಅಂತ ಧರ್ಮ ಅದು ಕ್ಷಣಿಕ, ಒಂದಿಷ್ಟು ಕ್ಷಣಗಳಿರತ್ತಷ್ಟೇ. ನಾವು ಮಾಡಿದ ಧರ್ಮ ಅದು ಚಿರಸ್ಥಾಯಿ ಹೇಗೆ? ತುಂಬಾ ಕಾಲದವರೆಗೆ ಇರತ್ತೆ, ಮೋಕ್ಷದವರೆಗೆ ಇರುತ್ತೆ, ಇದು ಹೇಗೆ ಹೇಳ್ಲಿಕ್ಕೆ ಸಾಧ್ಯ? ಅದಕ್ಕೆ ಈ ತರ ಎಲ್ಲ ಮನಸ್ಸಿಗೆ ಬಂದ್ರೆ ಆಗ ಇವ್ರು ಉತ್ತರ ಬರೀತಾರೆ. ತತಶ್ಚ ಧರ್ಮಾದ ತತ್ವಜ್ಞಾನಂ ತಸ್ಯ ಚ ಆಶುತರ ವಿನಾಶಿತಯ ವ್ಯಾಪಾರಭೂತೋ ಧರ್ಮ ತತ್ವಜ್ಞಾನ ಸಾಧ್ಯ ತೇನ ಚ ಮೋಕ್ಷ ಇತ್ಯೇವಂ ತತ್ವಂ. ಅದರಿಂದ ತತ್ವಜ್ಞಾನ ಮೋಕ್ಷೌ ಯತಃ ಭವತಃ ಸಧರ್ಮ ಇತಿ ಸೂತ್ರಾರ್ಥ. ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಸೂತ್ರದ ಅರ್ಥವನ್ನು ವಿವರಿಸಿದ್ದಾರೆ. ಅವ್ರು ಚಿಕ್ಕ ಸೂತ್ರ, ಆದ್ರೆ ನಿಜವಾದ ಅರ್ಥ ಏನು ಅಂದ್ರೆ, ಈಗ ಧರ್ಮ ಅಂದ್ರೆ ಪುಣ್ಯವನ್ನು ಸಂಪಾದನೆ ಮಾಡಿದ, ಯಜ್ಞ ಮಾಡಿದ, ಹೋಮ ಮಾಡಿದ, ಪೂಜೆ ಮಾಡಿದ, ವ್ರತ ಮಾಡಿದ, ಎಲ್ಲ ತಪಸ್ಸನ್ನು ಮಾಡಿದ, ಇದೆಲ್ಲದರಿಂದ ಏನಾಯ್ತು? ಪುಣ್ಯ ಬಂತು. ಪುಣ್ಯದಿಂದ ಅವನಿಗೆ ತತ್ವಜ್ಞಾನ ಬಂತು. ಅಂದ್ರೆ ತತ್ವಜ್ಞಾನ ಎಷ್ಟು ದಿವಸ ಇರುತ್ತೆ? ನಮ್ಗೆ ಚಿಕ್ಕದಾಗಿ ತಿಳ್ಕೊಂಡ್ರು ಅದು ಜಾಸ್ತಿ ದಿವಸ ಉಳಿಯಲ್ಲ, ಮರ್ತು ಹೋಗುತ್ತೆ, ಮರುವು ಸಹಜ. ಅದೇ ರೀತಿ ಪುಣ್ಯದಿಂದ ನಾವು ತತ್ವಜ್ಞಾನ ಸಂಪಾದನೆ ಮಾಡಿದ್ರು ಅದು ಆಶುತರ ವಿನಾಶಿ ಅಂತ ಅನಿಸ್ಕೊಡುತ್ತೆ. ಆಶುತರ ವಿನಾಶಿಂದ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹೊರಟೋಗ್ಬಿಡುತ್ತೆ ನಮ್ ತಲೆಯಿಂದ. ಅದ್ರಿಂದ ನಾವ್ ಎಷ್ಟೇ ಕೇಳಿದ್ರು ನಮ್ ತಲೆಯಲ್ಲಿ ಅದು ನಿಲ್ಲಲ್ಲ. ನಿಂತ್ರೆ ಅದನ್ನ ಚಿರಸ್ಥಾಯಿ ಅಂತ ಕರೀತಾರೆ. ತುಂಬಾ ಕಾಲದವರೆಗೆ ಉಳಿಯೋದು ಅಂತ, ಅದನ್ನ ಚಿರಸ್ಥಾಯಿ ಅಥವಾ ಸ್ಥಾಯಿ ಅಂದ್ರೂ ಇರುವಂತಹದ್ದು. ಆದ್ರೆ ಆಶು ತರ ವಿನಾಶಿ, ಆಶು ವಿನಾಶಿ ಅಂದ್ರೆ ಬೇಗ ಹೋಗೋದು, ಆಶು ತರ ಅಂದ್ರೆ ಅತ್ಯಂತ ಶೀಘ್ರದಲ್ಲಿ ಹೋಗುತ್ತೆ, ನೆನಪೇ ಆಗಲ್ಲ. ಇವತ್ ಹಿಂಗ್ ಕೇಳಿರ್ತೀವಿ, ಮುಂದಿನ ಕ್ಷಣದಲ್ಲೇ ನಮಗ್ ಗೊತ್ತಾಗ್ತಾ ಇಲ್ಲ, ಮುಂದಿನ ಕ್ಷಣದಲ್ಲೇ ಈಗ ಕೇಳಿರ್ತೀವಿ, 2 ನಿಮಿಷ ಆದ್ಮೇಲೆ ಗೊತ್ತಾಗ್ತಾ ಇರಲ್ಲ. ಆಶು ತರ ವಿನಾಶಿ. ತತ್ವಜ್ಞಾನ ತುಂಬಾ ಹೊತ್ತು ನಿಲ್ಲಲ್ಲ. ಅದು ತುಂಬಾ ಹೊತ್ತು ನಿಲ್ಲಬೇಕು ಅಂದ್ರೆ ಅದಕ್ಕೊಂದು ದೇವರ ಅನುಗ್ರಹ ಬೇಕು. ಅಂಥದ್ರಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀರಾ, ನಿಮ್ಮ ಸಿದ್ಧಾಂತದಲ್ಲಿ ತತ್ವಜ್ಞಾನನೂ ಬರುತ್ತೆ, ಆದ್ರೆ ಬೇಗ ಹೊರಟೋಗತ್ತಲ್ಲ. ಏನ್ ಮಾಡ್ಬೇಕು ನೋಡಿ? ತತ್ವಜ್ಞಾನ ಹೋಗೋ ಮುಂಚೆ ಅದರಿಂದ ಒಂದು ಪುಣ್ಯ ಹುಟ್ಟತ್ತೆ, ಆ ಪುಣ್ಯ ನಿಮ್ಮನ್ನ ಕಾಪಾಡುತ್ತೆ, ಅದರಿಂದಲೇ ನಿಮ್ಮ ಮೋಕ್ಷ ಸಿಗೋದು ಅಂತ ಇದು ಸೂತ್ರದ ಅರ್ಥ ಅಂತ ಬರೀತಾರೆ. ಇದು ಹೇಗಾಯ್ತು ಅಂದ್ರೆ, ಇವತ್ತಿನ ದಿವಸ ಯಾಗ ಮಾಡಿದ್ವಿ ಒಂದು, ಅದು ಸ್ವರ್ಗ ಸಿಗತ್ತೆ ಅಂತ ಯಾಗ ಮಾಡಿದೀವಿ. ಸ್ವರ್ಗ ಸಿಕ್ತಾ ಅವನಿಗೆ ಸತ್ ಮೇಲೆ, ಮರಣ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋದ. ಹೇಗ್ ಹೋದ? ಇವತ್ತು ಮಾಡಿದ ಯಾಗದಿಂದ ಒಂದು ಪುಣ್ಯ ಹುಟ್ಟಿತ್ತು, ಆ ಪುಣ್ಯ ನಮ್ ಜೊತೆಗೆ ಇರುತ್ತೆ ಕೊನೆವರೆಗೂ. ಆ ಪುಣ್ಯದಿಂದ ಒಂದು ಸ್ವರ್ಗಕ್ಕೆ ಹೋಗ್ತಾರೆ. ಈ ರೀತಿ ನೀವು ಮಾಡೋ ಕರ್ಮಾಚರಣೆಯಿಂದ ಪುಣ್ಯ ಹಾಗೇ ಉಳ್ಕೊಳುತ್ತೆ. ತತ್ವಜ್ಞಾನ ಸಂಪಾದನೆ ಮಾಡಿದ್ರ, ಈಗ ಭಾಗವತ ನಾವು ಕೇಳಿದ್ವಿ ಅಥವಾ ಯಾವ್ದೊಂದು ಪಾಠವನ್ನ ಕೇಳಿದ್ವಿ, ಏನೋ ಒಂದು ಒಳ್ಳೆಯ ವಿಷಯವನ್ನ ಕೇಳಿದ್ವಿ, ಇದರಿಂದ ಪುಣ್ಯ ಬರುತ್ತೋ ಇಲ್ವೋ? ಖಂಡಿತ ಪುಣ್ಯ ಬರುತ್ತೆ. ಯಾಕಂದ್ರೆ ಶಾಸ್ತ್ರದ ಒಂದೊಂದು ಮಾತುಗಳನ್ನ ಕೇಳಿದಾಗ್ಲೂ ಪುಣ್ಯ ಬರುತ್ತೆ. ಜ್ಞಾನ ಬಂತ? ಹೌದು, ಜ್ಞಾನನೂ ಬಂತು. ತತ್ವಜ್ಞಾನೇ ಬರ್ಬೇಕು, ಯಾಕೆ ತತ್ವಗಳನ್ನೇ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಸರಿ, ತತ್ವಜ್ಞಾನ ಬಂದ್ಮೇಲೆ ಏನಾಯ್ತು? ಆ ಜ್ಞಾನ ನಮಗೆ ಬಂದಾಗ ಒಂದು ಕ್ಷಣ ಒಂದು ಪುಣ್ಯ ಹುಟ್ಟತ್ತೆ, ಆ ಪುಣ್ಯ ಉಳ್ಕೊಳತ್ತೆ. ಹಾಗೆ ಪ್ರತಿ ಕ್ಷಣ ಜ್ಞಾನದ ಜೊತೆ ಪುಣ್ಯನೂ ಹೋಗೋದಿದ್ರೆ ನಾವ್ ಯಾವತ್ತೂ ಒಳ್ಳೇದನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತತ್ವಜ್ಞಾನ ಬಂದ ಕೂಡಲೇ ಒಂದು ಪುಣ್ಯ ಹುಟ್ಟತ್ತೆ, ಇನ್ನೊಂದು ತಿಳ್ಕೊಂಡ್ವಿ ಮತ್ತೊಂದು ಪುಣ್ಯ ಹುಟ್ಟು, ಈ ತರ ಬೇಕಾದಷ್ಟು ಅನಂತ ಪುಣ್ಯಗಳ ಉತ್ಪತ್ತಿ. ಆ ಎಲ್ಲ ಪುಣ್ಯಗಳು ಇರೋದ್ರಿಂದ ನಮಗೆ ಮೋಕ್ಷ ಅನ್ನೋದು ಖಂಡಿತ ಸಿಗತ್ತೆ ಅಂತ ಇಷ್ಟು ಈ ರೀತಿ ನಾವು ಅದನ್ನ ಅರ್ಥೈಸ್ಕೊಳ್ಬೇಕು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಈಶ್ವರ ಪ್ರಸಾದ ಅಷ್ಟು ಮುಖ್ಯ ಅಲ್ಲ ಅನ್ನೋ ತರನೇ ಮಾತಾಡಿದ್ರು ಕೊನೆಗೆ. ಅದರಿಂದ ಆ ಮತ ಸರಿ ಇಲ್ಲ ಅಂತ ನಾವು ಖಂಡನೆ ಮಾಡ್ತೀವಿ. ಅಂತೂ ಅವರು ಬರೆದ ಸೂತ್ರದ ಅರ್ಥ ಏನು ಅನ್ನೋದನ್ನ ಸ್ಫುಟವಾಗಿ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಇದಾದ್ಮೇಲೆ ಯದ್ಯಪಿ ಅಂತ ಶುರು ಮಾಡ್ತಾರೆ. ಅದು ಏನಂದ್ರೆ, ಉದಯನಾಚಾರ್ಯರ ಪ್ರಕಾರ ನಾವು ಹೇಳ್ಬೇಕಾಗಿತ್ತು, ಮೇಲ್ನೋಟಕ್ಕೆ ಈ ನ್ಯಾಯ ಸೂತ್ರದ ಅರ್ಥ ಇಷ್ಟು ಅಂತ ತೋರ್ತಾ ಇದೆ, ವಸ್ತುತಃ ಉದಯನಾಚಾರ್ಯರು ಏನು ಹೇಳ್ತಾರೆ ಅಂದ್ರೆ ಅಂತ ಒಂದು ಮಾತನ್ನ ಹೇಳ್ತಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಹಾಗಾದ್ರೆ ಇವರೆಲ್ಲ ಬೇರೆಯವರ ಗ್ರಂಥಗಳ ಅಧ್ಯಯನ ಮಾಡಿದ್ದಾರೆ. ಉದಯನಾಚಾರ್ಯರ ಗ್ರಂಥ ಅಯ್ಯೋ ನಮ್ ಸಿದ್ಧಾಂತದ್ದಲ್ಲ, ನಾವ್ ಯಾಕೆ ಓದ್ಬೇಕು? ಹಾಗಿಲ್ಲ. ನಮ್ಮಲ್ಲಿ ಅದೊಂದು ಅಪ್ರಬುದ್ಧ ಕಲ್ಪನೆ ಇದೆ. ಏನು? ಬೇರೆ ಶಾಸ್ತ್ರ ಓದ್ಬಾರ್ದು ಅಂತ. ಬೇರೆ ಶಾಸ್ತ್ರ ಓದ್ಲಿಲ್ಲ ಅಂತ ಆದ್ರೆ ಮತ್ತೆ ಇವರೆಲ್ಲ ಹೇಗೆ ಆ ಶಾಸ್ತ್ರ ಖಂಡನೆ ಮಾಡಿದ್ದಾರೆ? ನಮ್ಮ ಶಾಸ್ತ್ರಗಳಲ್ಲಿ ಉದಯನಾಚಾರ್ಯರ ಪಕ್ಷ ಸರಿ ಇಲ್ಲ ಅಂತ ಹೇಳ್ತಾರೆ, ಮಧುಸೂದನ ಸರಸ್ವತಿಗಳ ಪಕ್ಷ ಸರಿ ಇಲ್ಲ ಅಂತ ಹೇಳ್ತಾರೆ, ಇನ್ಯಾರೋ ಒಬ್ಬ ಭಾಸರ್ವಜ್ಞ ಅಂತ ಬರ್ತಾರೆ, ಅವನ ಪಕ್ಷ ಸರಿ ಇಲ್ಲ ಅಂತ ಹೇಳ್ತಾರೆ.
ಈ ತರ ಎಷ್ಟೋ ಜನರ ಪಕ್ಷ ಆ ಉಲ್ಲೇಖ ಮಾಡಿರೋದ್ ನೋಡಿದ್ರೆ ಅವ್ರ ಗ್ರಂಥ ಓದಿದಾರೋ ಇಲ್ವೋ, ಇವ್ರಷ್ಟು ಓದಿದ್ದಾರೆ ಖಂಡನೆ ಮಾಡೋರು. ಖಂಡನೆ ಮಾಡ್ಬೇಕು ಅಂತ ಆದ್ರೆ ಒಬ್ರು ಸರಿಯಾಗಿ ತತ್ವಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ಬೇರೆ ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಮಾಡ್ಲೇಬೇಕು. ಮಾಡಿ ನಮ್ಮ ಶಾಸ್ತ್ರ ಓದಿದ್ರೆ ಆಗ ಗೊತ್ತಾಗತ್ತೆ ಇದ್ರ ಬೆಲೆ. ಇಲ್ಲ ಅಂದ್ರೆ ಬರೀ ದ್ವೈತ ವೇದಾಂತ ಓದ್ಬೇಕು, ದ್ವೈತ ವೇದಾಂತ ಓದ್ಬೇಕು, ಕೊನೆವರೆಗೂ ಅದನ್ನೇ ಓದಿದ್ರೆ ಇಲ್ಲ. ದ್ವೈತ ವೇದಾಂತ ಸರಿಯಾಗಿ ಇಳಿಬೇಕು ಅಂದ್ರೆ ಮನಸ್ಸಿಗೆ ಆಗ ಇತರ ಶಾಸ್ತ್ರಗಳ ಅಧ್ಯಯನ ಬಹಳ ಅಗತ್ಯ ಇದೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಇಲ್ಲಿ ಎಲ್ಲಾ ಟಿಪ್ಪಣಿಕಾರರು ಯಾರ್ದೋ ಒಂದು ಪಕ್ಷ ತಗೊಂತಾರೆ. ಉದಯನಾಚಾರ್ಯರು ಹೀಗೆ ಹೇಳ್ತಾರೆ ವಸ್ತುತಃ, ಆದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಅನ್ಬೇಕಾದ್ರೆ ಓದಿರ್ಲೇಬೇಕು. ಓದ್ದೇನೆ ಮತ್ತೆ ಹೆಂಗ್ ಹೇಳ್ತಾರೆ, ಅದ್ರ ಖಂಡನೆ ಹೇಗ್ ಮಾಡ್ತಾರೆ. ಅದರಿಂದ ಎಷ್ಟು ಬೇಕೋ ಅಷ್ಟು ಓದ್ಬೇಕು ನಿಜ, ಅದ್ರೆಲ್ಲ ಮುಳುಗ್ಬಾರ್ದು ಅಂತ. ಆದ್ರೆ ಇವ್ರು ಅದರಲ್ಲೂ ಮುಳುಗಿದ್ರೆ ಮಾತ್ರ ಖಂಡನೆ ಮಾಡ್ಲಿಕ್ಕೆ ಸಾಧ್ಯ. ಒಂದೊಂದು ಶಾಸ್ತ್ರವನ್ನ 100 ಬಾರಿ ಓದಿದ್ರೆ ಮತ್ತೆ ಮತ್ತೆ ರಿವಿಷನ್ ಮಾಡ್ತಾ ಇರ್ಬೇಕು. ಮಾಡ್ದಷ್ಟು ಒಂದು ಸಿದ್ಧಿ ಬರುತ್ತೆ. ಆ ಸಿದ್ಧಿಯ ಮೇಲೆ ಈ ಗ್ರಂಥದಲ್ಲಿ ಹಾಗಿದೆ, ಅದಕ್ಕೆ ಖಂಡನೆ ಹೀಗಿದೆ, ಇದು ಸರಿ ಇಲ್ಲ, ಅದಕ್ಕೆ ಈ ಸರಿ ಇಲ್ಲ ಅಂತ ಉತ್ತರ ಕೊಡ್ತಾ ಹೋಗ್ಬೇಕು. ಪ್ರಕೃತದಲ್ಲಿ ಉದಯನಾಚಾರ್ಯ ಏನು ಹೇಳಿದ್ದಾರೆ ಈ ವಿಷಯದಲ್ಲಿ ಅಂತ ಇವ್ರು ಹೇಳ್ತಾರೆ. ಯದ್ಯಪಿ ಉದಯನೇನ ತತ್ವಜ್ಞಾನಸ್ಯ ದೃಷ್ಟೇ ಮಿಥ್ಯಾಜ್ಞಾನ ಧ್ವಂಸ ರೂಪ ವ್ಯಾಪಾರೇ ಸಂಭವತಿ ನ ಅದೃಷ್ಟಂ ತದ್ವ್ಯಾಪಾರತೆಯ ಕಲ್ಪನೀಯಂ ಅಂತ. ಅವರು ಅರ್ಥ ಮಾಡಿರೋದೇನಂದ್ರೆ, ಇವಾಗ ನಾವು ಒಂದು ಅರ್ಥ ಮಾಡಿದ್ವಿ ಏನಂತ, ಪುಣ್ಯದಿಂದ ಒಬ್ಬನಿಗೆ ತತ್ವಜ್ಞಾನ ಬರುತ್ತೆ. ತತ್ವಜ್ಞಾನ ಜಾಸ್ತಿ ಕ್ಷಣ ಇರಲ್ಲ, ಒಂದಿಷ್ಟು ಹೊತ್ತಿದ್ದು ಅದು ಹೊರಟೋಗ್ಬಿಡತ್ತೆ. ಆದ್ರೆ ಹೋಗೋ ಮುಂಚೆ ಒಂದ್ ಒಳ್ಳೆ ಕೆಲಸ ಮಾಡತ್ತೆ, ತತ್ವಜ್ಞಾನ ಸಂಪಾದನೆ ಮಾಡ್ಕೊಂಡ ವ್ಯಕ್ತಿಗೆ ಒಂದ್ ಪುಣ್ಯ ಹೊಟ್ಟತ್ತೆ. ಆ ಪುಣ್ಯ ಸುಮಾರು ದಿವಸ ಇರುತ್ತೆ, ಇಲ್ಲಿ ಫಲ ಸಿಗೋವರೆಗೂ ಇರುತ್ತೆ. ಈ ತರ ಒಂದು ವ್ಯವಸ್ಥೆ ಮಾಡಿದ್ರು. ವಸ್ತುತಃ ಹಾಗೆ ಉದಯನಾಚಾರ್ಯರು ಹೇಳಲಿಲ್ಲ ತಮ್ಮ ಸಿದ್ಧಾಂತದಲ್ಲಿ. ಯಾಕಂದ್ರೆ ಇದು ನಮ್ ಸಿದ್ಧಾಂತ ಅಲ್ಲ, ನಮ್ಗೆ ಹೇಗ್ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕೆ. ಅವ್ರದ್ದು ಏನೋ ಅದನ್ನ ಇದ್ದದ್ದನ್ನ ಹೇಳ್ಬೇಕಲ್ಲ. ಅವ್ರ ಸಿದ್ಧಾಂತದಲ್ಲಿ ಏನು ಹೇಳಿದ್ದಾರೆ ಉದಯನಾಚಾರ್ಯರು, ಹೇಳಿದ್ದಿಷ್ಟೇ, ತತ್ವಜ್ಞಾನ ಪಡೆದವನಿಗೆ ಮಿಥ್ಯಾಜ್ಞಾನ ಹೋಗುತ್ತೆ. ಈಗ ನನಗೆ ಹಗ್ಗದ ಜ್ಞಾನ ಬಂದ್ರೆ ಹಾವಿನ ಜ್ಞಾನ ಹೋಗುತ್ತೆ, ಮಿಥ್ಯಾಜ್ಞಾನ. ಆ ತರ ಸರಿಯಾದ ಜ್ಞಾನ ಬಂದ್ರೆ ವಿಪರೀತವಾದ ಜ್ಞಾನ ಹೋಗುತ್ತೆ. ಇದು ಕ್ರಮ. ಯಾವಾಗ ತತ್ವಜ್ಞಾನ ಒಬ್ಬನಿಗೆ ಬಂತು ಪುಣ್ಯದಿಂದ, ಆಗ ಅವ್ನ ಮಿಥ್ಯಾಜ್ಞಾನವನ್ನ ಕಳ್ಕೊಳ್ತಾನೆ. ಕಳ್ಕೊಂಡ್ ಕೂಡ್ಲೆ ಅವ್ನ್ಗೆ ಆಮೇಲೆ ಫಲ ಸಿಗತ್ತೆ. ಮಧ್ಯದಲ್ಲಿ ಯಾಕೆ ಇನ್ನೊಂದು ಪುಣ್ಯ ಅಂತ ಕಲ್ಪನೆ ಮಾಡ್ತೀರಿ? ಮೊದಲು ಪುಣ್ಯದಿಂದ ತತ್ವಜ್ಞಾನದಿಂದ ಮೋಕ್ಷ ಅಷ್ಟೇ. ಮತ್ತೆ ನೀವು ತತ್ವಜ್ಞಾನ ಮೋಕ್ಷದ ಮಧ್ಯೆ ಒಂದ್ ಪುಣ್ಯ ಕಲ್ಪನೆ ಮಾಡ್ತೀವಿ, ಆ ಪುಣ್ಯದಿಂದ ಅವನು ಮತ್ತೆ ಮೋಕ್ಷಕ್ಕೆ ಹೋಗ್ತಾನೆ. ಇದು ಯಾಕ್ಬೇಕು ನಿಮ್ಗೆ? ಯಾಕೆಂದ್ರೆ ಆ ತರ ಸೂತ್ರದಲ್ಲಿ ಹೇಳಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಚಿರಂತನ ವ್ಯಾಖ್ಯಾನಮಪೇಕ್ಷ ಅತ್ರ ಉದಾಹರಣಂ. ಅದು ಪ್ರಾಚೀನರು, ಇನ್ನೂ ಹಳಬರು ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಏನಂತ ವ್ಯಾಖ್ಯಾನ ಮಾಡಿದ್ದಾರೆ? ಪುಣ್ಯದಿಂದ ಕೊನೆಗೆ ಮೋಕ್ಷಕ್ಕೆ ಹೋಗ್ತಾನೆ. ಆದ್ರಿಂದ ಯತಃ ಅಭ್ಯುದಯ ಸಿದ್ಧಿ ಸಧರ್ಮ ಇತ್ಯೇವ ಲಕ್ಷಣಂ. ಲಕ್ಷಣ ಹೇಳ್ಬೇಕಾದ್ರೂ ಮೋಕ್ಷ ತನಕ ಹೋಗ್ಬೇಡಿ, ಯಾವ ಪುಣ್ಯದಿಂದ ತತ್ವಜ್ಞಾನ ಸಿಗತ್ತೋ ಅದೇ ಧರ್ಮ ಅಷ್ಟೇ. ಅಂದ್ರೆ ನೀವು ಪುಣ್ಯ ಸಂಪಾದನೆ ಮಾಡಿದಿರಿ ಅಂತ ಯಾವಾಗ ಗೊತ್ತಾಗತ್ತೆ? ನಿಮಗೆ ತತ್ವಜ್ಞಾನ ಉಂಟಾಯ್ತಾ, ಯಾವ್ದೋ ಬಗ್ಗೆ ಸರಿಯಾಗಿ ನಾವು ತಿಳಿದ್ವಾ, ನಾವು ಪುಣ್ಯ ಮಾಡಿದೀವಿ ಅಂತ ಅರ್ಥ. ಇಲ್ಲ ಅಂತ ಅರ್ಥ. ಹಾಗಾದ್ರೆ ಪುಣ್ಯಕ್ಕೆ ಎಲ್ಲಿವರೆಗೆ ಅವಕಾಶ ಅಂದ್ರೆ ತತ್ವಜ್ಞಾನ ತಂದು ಕೊಡೋ ತನಕ ಅವಕಾಶ ಅಷ್ಟೇ. ಅದನ್ನ ಪುಣ್ಯವನ್ನೇ ಧರ್ಮ ಅಂತ ಕರೆದಿದ್ದು ಅಂತ ಇಷ್ಟು ಈ ಸೂತ್ರದ ಅರ್ಥ. ಮೋಕ್ಷ ತನಕ ಹೋಗ್ಲೇಬೇಡಿ ಅಂತ ಇಷ್ಟು ಬಂದ. ಆದ್ರೆ ಮೋಕ್ಷ ತನಕನೂ ಇದು ಉಪಕಾರಿ. ಯಾಕಂದ್ರೆ ತತ್ವಜ್ಞಾನನೇ ಬರದೇ ಇದ್ರೆ ಪುಣ್ಯದಿಂದ ಇನ್ಯಾವತ್ತೊಂದು ಮೋಕ್ಷಕ್ಕೆ ಹೋಗೋದು. ಆದ್ರಿಂದ ಮೋಕ್ಷಕ್ಕೂ ಇದು ಪರಂಪರೆಯ ನೇರವಾಗಿ ಅಲ್ಲದೆ ಹೋದ್ರು ಸುತ್ತಿ ಬಳಸಿ ಇದು ಕಾರಣ, ಯಾವುದು ಪುಣ್ಯ. ಹಾಗಾಗಿ ಇಲ್ಲಿ ನಿಶ್ರೇಯಸ ಗ್ರಹಣಂ ಇತಿ ಇದಂ ಸೂತ್ರಂ ಅನ್ಯಥಾವ್ಯಾಗಿ, ಸೂತ್ರ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೂ ಚಿರಂತರ ವ್ಯಾಖ್ಯಾನ ಅಪೇಕ್ಷೆ. ತುಂಬಾ ಹಳಬ್ರು ನಾವ್ ಹೇಳಿದ ಅರ್ಥ ಇದೆಯಲ್ಲ, ಈಗ ಯಾದುಪತ್ಯಲ್ಲಿ ಮೊದಲೊಂದು ಅರ್ಥ ಹೇಳಿದ್ರು, ಪುಣ್ಯದಿಂದ ತತ್ವಜ್ಞಾನದಿಂದ ಮತ್ತೆ ಪುಣ್ಯ, ಆ ಪುಣ್ಯದಿಂದ ಮೋಕ್ಷ ಅಂತ ಏನ್ ಅರ್ಥ ಹೇಳಿದ್ರು, ಈ ಅರ್ಥ ಉದಯನಾಚಾರ್ಯರು ಹೇಳಿದ್ದಲ್ಲ, ಅವ್ರಿಗಿಂತ ಹಿಂದಿನವ್ರು. ಅಂದ್ರೆ ಇವ್ ಎಷ್ಟು ಓದಿರ್ಬೇಕು ಇನ್ನು ಬೇರೆ ಶಾಸ್ತ್ರಗಳನ್ನ, ಬರೀ ಉದಯನಾಚಾರ್ಯರ ಗ್ರಂಥವನ್ನ ಅಷ್ಟೇ ನೋಡ್ಲಿಲ್ಲ, ಅದಕ್ಕಿಂತ ಪ್ರಾಚೀನಕಾರರು ಹಿಂದಿನವರು ಏನ್ ಅರ್ಥ ಮಾಡಿದ್ದಾರೆ ಅವರ ಸಿದ್ಧಾಂತದಲ್ಲಿ, ಅದು ಯಾಕೆ ಸರಿ ಇಲ್ಲ ವಿಮರ್ಶೆಯನ್ನ ಮಾಡಿದ್ದಾರೆ. ಇದು ನಾವು ಇಲ್ಲಿ ತಿಳ್ಕೊಳ್ಬಹುದಾದ ವಿಷಯ. ಇದಾದ್ಮೇಲೆ ಇನ್ನೊಂದು ಸೂತ್ರ ಬರ್ತದೆ, ವೈಶೇಷಿಕ ಸೂತ್ರ. ಈಶ್ವರ ಚೋದನಾತ್ ಅಭಿವ್ಯಕ್ತಾತ್ ಅಂತೆಲ್ಲ ಒಂದು ಬಂತು. ಅಲ್ಲಿ ದೇವರ ಅನುಗ್ರಹದಿಂದಲೇ ನಮಗೆ ಮೋಕ್ಷ ಆಗೋದು ಅನ್ನಲಿಕ್ಕೆ ಒಂದು ಪ್ರಮಾಣ ಕೊಟ್ರು ಅವರು. ಆದ್ರೆ ಪ್ರಮಾಣ ವಾಕ್ಯಕ್ಕೆ ಅರ್ಥ ಏನು? ಅದನ್ನ ಮತ್ತೆ ನಾವು ಅವ್ರ ಗ್ರಂಥ ತೆಗೆದೇ ನೋಡ್ಬೇಕು. ಅದರ ಒಂದು ಕಷ್ಟ ಅನುಭವ ನಮ್ಗಿಲ್ಲ. ಯಾಕೆ ಇವರೇ ಬರೆದು ಬಿಟ್ಟಿದ್ದಾರಲ್ಲ. ಇವ್ರೇನ್ ಬರೀತಾರೆ ಅಂದ್ರೆ,
ತತ್ವಾಪರೋಕ್ಷ ಜ್ಞಾನಂ ನಿಶ್ರೇಯಸಂ ಚ. ಅಂದ್ರೆ ಇಲ್ಲಿ ನಿಶ್ರೇಯಸ್ಸು ಅಂದ್ರೆ ಜ್ಞಾನವನ್ನೇ ನಿಶ್ರೇಯಸ್ಸು ಅಂತ ತಗೊಂಡಿದ್ದಾರೆ. ತತ್ವಜ್ಞಾನ ಅದೇ ಒಂದು ನಿಶ್ರೇಯಸ್ಸು. ಅದು ಯಾವುದ್ರಿಂದ ಉಂಟಾಗುತ್ತೆ ಅಂದ್ರೆ ದೇವರ ಒಂದು ಉಪದೇಶದಿಂದ ಉಂಟಾಗುತ್ತೆ. ದೇವರ ಉಪದೇಶ ಯಾವುದು? ಚೋದನೋಪದೇಶ ಅಂದ್ರೆ ವೇದ. ಅದನ್ನ ಚೋದನಾ ಉಪದೇಶ ಅಂತ. ಚೋದನ ಅಂದ್ರೆ ಪ್ರೇರಣೆ ಮಾಡೋದು ಅಂತ ಅರ್ಥ. ಸಂಧ್ಯಾ ವಂದನೆ ಮಾಡಿ, ಉಪವಾಸ ಮಾಡಿ, ಅದಾದ್ಮೇಲೆ ತಪ್ಪನ್ ಮಾಡಬೇಡಿ, ಮಾಂಸ ಭಕ್ಷಣ ಮಾಡಬೇಡಿ, ಇದೆಲ್ಲ ಚೋದನ ಅಂತ ಕರೀತಾರೆ. ಪ್ರೇರಣೆ, ವಿಧಿ ವಾಕ್ಯಗಳು ಅಂತ, ಆಜ್ಞೆ ಮಾಡುವಂತಹ ವಾಕ್ಯ. ಇಂಥ ವಾಕ್ಯಗಳ ಉಪದೇಶ ಅದು ವೇದ ರಾಶಿ. ಆ ವೇದ ರಾಶಿಯಿಂದ ಗೊತ್ತಾಗ್ತಾ ಇದೆ ಏನಂದ್ರೆ ದೇವರ ಅನುಗ್ರಹದಿಂದ ಧರ್ಮ ಈ ಪುಣ್ಯ ಇತ್ತು ಅಂದ್ರೆ ಆ ಪುಣ್ಯ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಹಾಗಾದ್ರೆ ಪುಣ್ಯಕ್ಕೂ ಈಶ್ವರನ ಇಚ್ಛೆ ಜೊತೆಗೆ ಬೇಕೇ ಬೇಕು, ಅದಿಲ್ದಿದ್ರೆ ಆಗಲ್ಲ ಅಂತ ಇಷ್ಟು ವಿಷಯ ಬಂತು. ಇದಾದ್ಮೇಲೆ ಪ್ರಸಾದ ಹೇಗ್ ಸಿಕ್ತು ಅಂದ್ರೆ ಇಲ್ಲಿ ಧರ್ಮೋಪದೇಶ ಕರ್ತೃದಯ ಪ್ರಸಾದ ಅರ್ಥ ಲಭ್ಯತೆ. ವಸ್ತುತಃ ಅಲ್ಲಿ ಸೂತ್ರದಲ್ಲಿ ಪ್ರಸಾದ ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಯಾರೋ ವೈಶೇಷಿಕ ಸೂತ್ರದಲ್ಲಿ, ನ್ಯಾಯ ಸೂತ್ರದಲ್ಲಿ ಎಲ್ಲ ದೇವರ ಪ್ರಸಾದ ಮೋಕ್ಷ ಕಾರಣ ಅಂತ ಹೇಳಲಿಲ್ಲ. ನೇರವಾಗಿ ಪ್ರಸಾದ ಶಬ್ದ ಸಿಗಲ್ಲ ಆದ್ರಿಂದ. ಆದ್ರೆ ಅದೇ ಅಭಿಪ್ರಾಯದವ್ರು ಮಾತಾಡಿದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಅದನ್ನ ಏನು ಬಿಡಿಸ್ತಾರೆ ನೋಡಿ. ಧರ್ಮೋಪದೇಶ ಕರ್ತೃದಯ. ಈಗ ವೇದದ ಬಗ್ಗೆ, ವೇದದಿಂದ ಪುಣ್ಯ ಬರುತ್ತೆ, ಅಲ್ಲಿ ಇಂಥ ಕರ್ಮ ಮಾಡಿದ್ರೆ ಇಂಥ ಪುಣ್ಯ, ಇದೆಲ್ಲ ಉಪದೇಶ ಕೊಡೋರು ಯಾರು? ಭಗವಂತ. ಆ ಉಪದೇಶ ಅವ್ನು ನೀಡಿಲ್ದೆ ಇದ್ದಿದ್ರೆ, ಅವನ ಇಚ್ಛೆ ಇಲ್ಲದೆ ಇದ್ದಿದ್ರೆ ಇವ್ ಮೋಕ್ಷಕ್ಕೆ ಹೋಗ್ತಾ ಇದ್ದ ಅದನ್ನೆಲ್ಲ ತಿಳ್ಕೊಂಡು. ಆದ್ರಿಂದ ಅವನ ಇಚ್ಛೆನೂ ಅವನ ಪ್ರಸಾದನೂ ಕಾರಣ ಅಂತ ಸಹಜವಾಗಿ ಸಿಗತ್ತದು. ಅದಕ್ಕೆ ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ, ಬಾಯ್ಬಿಟ್ಟು ಹೇಳ್ಬೇಕು ಅಂತನೂ ಇಲ್ಲ. ಎಲ್ಲ ವಿಷಯವನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಕೆಲವು ವಿಷಯ ಅರ್ಥ ಆಗತ್ತೆ ಸಹಜವಾಗಿ. ಆದ್ರೆ ಎಷ್ಟೋ ಬಾರಿ ಅರ್ಥ ಆಗದೆ ಇರೋದು ಯಾಕೆ? ಮನಸ್ಸಿನ ಅನವಧಾನತೆ, ಏಕಾಗ್ರತೆ ಇರಲ್ಲ. ಅದನ್ನ ಎಲ್ಲೋ ಬೇರೆ ಕಡೆ ಹೊರಟೋಗುತ್ತೆ ಅಷ್ಟೇ. ಇಷ್ಟಾದ್ಮೇಲೆ ಇನ್ನೊಂದು ಮಾತು, ತುಷ್ಟಿ ಅಂದ್ರೆ ದೇವರ ಸಂತೋಷ ಅದು ಬಂಧನಕ್ಕೆ ಕಾರಣ ಅಲ್ಲ, ಮೋಕ್ಷಕ್ಕೆ ಕಾರಣ. ದೇವರ ಅಸಂತುಷ್ಟಿ, ಅವನಿಗೆ ದುಃಖ ಆಯ್ತು, ಅಸಂತುಷ್ಟಿ, ಅವನಿಗೆ ಬೇಜಾರಾಯ್ತು ಅಂದ್ರೆ ಆಗ ಇವರು ಸಂಸಾರ ಬಂಧನಕ್ಕೆ ಸಿಲುಕ್ತಾರೆ ಅಂತ ಇಷ್ಟಿದೆ ವಿಷಯ. ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ತುಷ್ಟಿ ಅತುಷ್ಟಿ ಅಂದ್ರೆ ಏನ್ ಅರ್ಥ ಮೊದಲು ಹೇಳಿ. ಅದು ಯಾರಿಗೆ ಹೇಳ್ತಾ ಇರೋದು? ಇದು ಉದಯನಾಚಾರ್ಯರು ಶ್ಲೋಕ ಬರೆದಿರೋದು. ಆ ಶ್ಲೋಕವನ್ನು ಜಯತೀರ್ಥರು ಉದ್ಧಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇವರು ವ್ಯಾಖ್ಯಾನಕಾರರು ಏನ್ ಮಾಡ್ತಾರೆ, ತುಷ್ಟಿ ಅತುಷ್ಟಿ ಅಂದ್ರೆ ಏನು? ಆ ತುಷ್ಟಿ ದೇವರಲ್ಲಿದೆ, ಅತುಷ್ಟಿ ದೇವರಲ್ಲಿದೆ. ದೇವರಲ್ಲಿ ತುಷ್ಟಿ ಇತ್ತ ಆಗ ಅವನು ಸಂಸಾರ ಬಂಧನದಿಂದ ಬಿಡುಗಡೆ ಪಡಿತಾನೆ. ದೇವರಲ್ಲಿ ಅತುಷ್ಟಿ ಇತ್ತ ಅವನ ಬಗ್ಗೆ, ಆಗ ಆ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ದೇನೆ ಇನ್ನು ನರಕಕ್ಕೆ ಹೋಗ್ತಾನೆ, ಸಿದ ಹಾಕೊಳ್ತಾನೆ ಅಂತ ಇಷ್ಟಿದೆ. ತುಷ್ಟಿ ಅತುಷ್ಟಿ ಅನ್ನೋದಕ್ಕೆ ಹಿಂದೆ ರಾಯರು ಅರ್ಥ ಬರೆದಿದ್ರು. ತುಷ್ಟಿ ಅಂದ್ರೆ ಪ್ರಸಾದ, ಸಂತೋಷ ಅಂತ ಅರ್ಥ ಅಂತ ಬರೆದಿದ್ರು. ಇಲ್ಲಿ ತುಷ್ಟಿ ಅತುಷ್ಟಿ ಅನ್ನೋದಕ್ಕೆ ಏನ್ ಅರ್ಥ ಬರೀತಾ ಇದ್ದಾರೆ ಅಂದ್ರೆ ಸುಖ ಮತ್ತೆ ದುಃಖ. ತುಷ್ಟಿ ಅಂದ್ರೆ ಸುಖ, ಅತುಷ್ಟಿ ಅಂದ್ರೆ ದುಃಖ. ಈ ಎರಡನ್ನೂ ಒಪ್ಪಿಲ್ಲ ದೇವ್ರಿಗವ್ರು. ಸುಖನೂ ಬೇಡ, ದುಃಖನೂ ಬೇಡ. ಯಾಕೆ ಅಂದ್ರೆ ಒಂದನ್ನು ಒಪ್ಪಿದ್ರೆ ಇನ್ನೊಂದು ಬರ್ಬೇಕು ಅಂತ. ಒಬ್ರು ಮನೆಗೆ ನಾವು ಒಬ್ರು ಮನೆಗೆ ಯಾರೋ ಒಬ್ರು ಕರಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಕರಿಬೇಕಾದ್ರೆ ಒಬ್ರನ್ನ ಕರೀತಾರೆ, ಅವ್ರು ಬಂದಾಗೆಲ್ಲ ಇಬ್ಬಿಬ್ರೆ ಬರ್ತಾ ಇರ್ತಾರೆ. ಒಬ್ರು ಬಿಟ್ಟು ಇನ್ನೊಬ್ರು ಬರೋದೇ ಇಲ್ಲ. ಅದಕ್ಕೆ ಒಂದ್ಸಲಿ ಇವ್ರು ಬೇಡ ಅವ್ರು ಬೇಡ ಅಂತ ಕರೀಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಇಬ್ರು ಬಂದಾಗಲೇ ಇಬ್ಬಿಬ್ರೆ ಬರ್ತಾರೆ. ಅದಕ್ಕೋಸ್ಕರ ಅಂದ್ರೆ ಸುಖ ಮತ್ತೆ ದುಃಖ ಹೇಗೆ ಅಂದ್ರೆ ಅದು ಒಂದೊಂದೊಂದ್ ಬಿಟ್ಟು ಇರೋದೇ ಇಲ್ಲ. ಸುಖ ಬಂತ ದುಃಖನೂ ಜೊತೆಗೆ ಬರುತ್ತೆ, ದುಃಖ ಬಂತ ಜೊತೆಗೆ ಸುಖನೂ ಬರುತ್ತೆ. ದೇವರಿಗೆ ಸುಖ ಒಪ್ಪೋಣ, ದುಃಖ ಒಪ್ಪೋಣ. ಬೇಡ, ಸುಖ ಒಪ್ಪಿದ್ರೆ ದುಃಖ ಬರುತ್ತೆ, ದುಃಖ ಒಪ್ಪಿದ್ರೆ ಸುಖ ಬರುತ್ತೆ, ತೊಂದ್ರೆ ಇಲ್ಲ ಸುಖ ಬಂದ್ರೆ, ಆದ್ರೆ ದುಃಖನೂ ಬರುತ್ತಲ್ಲ. ಆದ್ರಿಂದ ಈ ಎರಡು ಸಹವಾಸನೆ ಬೇಡ ಅಂತ ಯಾವ್ದನ್ನೂ ಒಪ್ಲಿಲ್ಲ ವೈಶೇಷಿಕರು. ಸುಖವನ್ನ ಒಪ್ಲಿಕ್ಕೂ ಹೆದರ್ಕೊಳ್ತಾರೆ ದೇವರಿಗೆ. ದೇವರಿಗೆ ಸುಖ ಒಪ್ಕೊಳ್ಳಿಕ್ಕೆ ಹೆದರ್ಕೊಳ್ಳೋರು ಇವ್ರು. ಅಂತ ಸಿದ್ಧಾಂತ ಇವ್ರದು. ಇವರೇ ಅದಕ್ಕೆ ಹೇಳ್ತಾರೆ ಇಲ್ಲಿ ಯಾದುಪತ್ಯದಲ್ಲಿ, ಸುಖ ದುಃಖಯೋಹ ವೈಶೇಷಿಕೈ ಅನಂಗೀಕಾರ. ಇದನ್ನ ಅವ್ರು ಒಪ್ಲೇ ಅಲ್ವಲ್ಲ, ಮತ್ತೆ ಸುಖ ದೇವರಿಗಿದೆ ಅಂತ ಹೇಗ್ ಒಪ್ತೀರಿ, ಹೇಗ್ ಹೇಳ್ತಾ ಇದ್ರಿ ಇದನ್ನ ಅಂದ್ರೆ, ವರ್ಧಮಾನ ಅಂತ ಒಬ್ಬ ಇದ್ದಾನೆ, ವರ್ಧಮಾನೋಪಾಧ್ಯಾಯ ಅಂತ ಒಬ್ಬ, ಅವನ ಹೆಸರು. ಅವನು ವ್ಯಾಖ್ಯಾನ ಮಾಡಿದ್ದಾನೆ ಈ ಶ್ಲೋಕಕ್ಕೆ. ಅವನು ತುಷ್ಟಿ ಅನುರಕ್ತಿ ಅತುಷ್ಟಿ ದ್ವೇಷ ತದುಭಯಮಪಿ ಮೋಚನೀಯ ಬಂಧನೀಯೋ ಈಶ್ವರ ವಿಷಯಮೇವ. ಅವನು ಅರ್ಥ ಮಾಡ್ತಾನೆ ಏನಂದ್ರೆ, ತುಷ್ಟಿ ಅಂದ್ರೆ ಅನುರಕ್ತಿ, ತುಂಬಾ ಆಸಕ್ತಿ ಅಂತ ಅರ್ಥ. ಅತುಷ್ಟಿ ಅಂದ್ರೆ ದ್ವೇಷ. ದೇವರ ಮೇಲೆ ನೀವು ಆಸಕ್ತಿಯನ್ನ ಮಾಡ್ತೀರಾ, ಅನುರಾಗವನ್ನ ಇಡ್ತೀರಾ, ದೇವರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ದೇವರ ಮೇಲೆ ದ್ವೇಷ ತಾಳ್ತೀರಾ, ಆ ದ್ವೇಷದಿಂದ ನೀವು ಬಂಧನಕ್ಕೆ ಸಿಲುಕ್ತೀರಿ. ಹೇಗೆ ಅಂಧನ್ ತಪಸ್ಸಿಗೆ ನರಕ, ನಿತ್ಯ ನರಕಕ್ಕೆಲ್ಲ ದೈತ್ಯರು ಹೋಗ್ತಾರೆ, ಹಾಗೆ ಈ ತರ ಒಂದು ಬೇರೆನೆ ಒಂದು ವಿವರಣೆಯನ್ನು ಅವನು ಕೊಟ್ಟ. ಅದಕ್ಕೊಂದು ಶ್ಲೋಕನು ಕೊಟ್ಟಿದ್ದಾರೆ.
ಪರಾತ್ ಪರತರಂ ಯಾಂತಿ ನಾರಾಯಣ ಪರಾಯಣಾಃ ನತೇ ತತ್ರ ಗಮಿಷ್ಯಂತಿ ಯೇ ದ್ವಿಷಂತಿ ಮಹೇಶ್ವರಂ. ಪರಾತ್ ಪರತರಂ ಯಾಂತಿ, ಯಾರು ನಾರಾಯಣನಲ್ಲೇ ಮುಳುಗಿರ್ತಾರೋ, ನಾರಾಯಣ ಪರಾಯಣರು ಯಾರೋ, ನಾರಾಯಣನೇ ಪರ ಸರ್ವೋತ್ತಮ ಅಂತ ಹೇಳಿ ಅವನಲ್ಲೇ ಮುಳುಗಿರ್ತಾರೋ ಅವರು ಬೇರೆಯವ್ರು ಹೋಗೋದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅಂತ. ಪರಾತ್ ಪರತರಂ ಯಾಂತಿ, ಮುಂದೆ ಹೋಗ್ತಾರೆ, ಸದ್ಗತಿಯನ್ನು ಪಡಿತಾರೆ. ಆದ್ರೆ ಇವರು ನತೆ ತತ್ರ ಗಮಿಷ್ಯಂತೆ, ಕೆಲವರು ಅರ್ಧಾಲೋಕಕ್ಕೆ ಉತ್ತಮ ಲೋಕಕ್ಕೆ ಹೋಗಲ್ಲ. ಯಾರು? ಏ ದ್ವಿಷಂತಿ ಮಹೇಶ್ವರಂ, ಯಾರು ಮಹೇಶ್ವರನ ದ್ವೇಷ ಮಾಡ್ತಾರೆ ಅವ್ರು ಹೋಗಲ್ಲ. ಅದರಿಂದ ದ್ವೇಷ ಮಾಡೋರು ಹೋಗಲ್ಲ, ಅನುರಾಗ ಅಂದ್ರೆ ಆಸಕ್ತಿಯನ್ನು ತಾಳೋರು ಹೋಗ್ತಾರೆ ಒಳ್ಳೆ ಲೋಕಕ್ಕೆ ಅಂತ ಇಷ್ಟು ವಿವರಣೆಯನ್ನ ಮಾಡಿದ್ದಾರೆ. ಅಥವಾ ಇನ್ನೊಂದು ಅರ್ಥನೂ ಇದಕ್ಕಿದೆ ಅಂತ ಇನ್ನೊಂದು ಅರ್ಥವನ್ನು ಬಿಡಿಸ್ತಾರೆ. ಅಂದ್ರೆ ಒಂದೇ ಶ್ಲೋಕ ನಮ್ಮ ಪ್ರಕಾರ ನಾವ್ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಅವರ ಸಿದ್ಧಾಂತದಲ್ಲಿ ಅವರ ಶಿಷ್ಯರೇ ಹೇಗೆ ಅರ್ಥ ಮಾಡಿದ್ದಾರೆ ಅದರ ಪ್ರಕಾರವನ್ನ ಇಲ್ಲಿ ಆಧಿಪತ್ಯ ಟಿಪ್ಪಣಿ ಇನ್ನೂ ವಿವರಿಸ್ತಾ ಇದ್ದಾರೆ. ಅದೇನು ಅಂತ ಮತ್ತೆ ನಾಳೆ ಪ್ರದೋಷ ಇರೋದ್ರಿಂದ ನಾಳೆ ಪಾಠ ಇರಲ್ಲ, ನಾಡಿದ್ದು ಮತ್ತೆ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ